ಈಗ ನೋಡಿ ಸರ್, ಈಗ JDS ಅವರು ನಿಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮುಂಚೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮುಂಚೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. 60-40 ಫಾರ್ಮುಲಾ ಇತ್ತು. 60% ಇರಬೇಕಂತ, 50% ಮಾಡಬೇಕಂತ BJP ಸರ್ಕಾರದಲ್ಲಿ ಹೇಳಿದ್ರು ಅಲ್ವಾ? ಅವಾಗಲೂ ಇತ್ತು 50% ಇರಬೇಕಂತ. ಇಷ್ಟು ವರ್ಷದಲ್ಲಿ 50% ಆಗಿದೆಯಾ? 50%? ಇಲ್ಲ ಸರ್, ಇವತ್ತೊಂದು ಏನು ಸರ್, ಇವತ್ತೊಂದು ಅಳತೆಗೇನು ನಮಗ್ ಬೇಕಾಗಿರೋದು ಇವತ್ತೊಂದು ದಿನದ ಮಾತಾಡ್ಬೇಕು ಅಂದ್ರೆ ನಮ್ಮ ಕರ್ನಾಟಕಕ್ಕೋಸ್ಕರ, ಕನ್ನಡ ನಾಡ್ಗೋಸ್ಕರ ಹುಟ್ಟಿರೋ ನಾರಾಯಣ ಗೌಡ್ರನ್ನ ಯಾಕೆ ಬದ್ಧಿಸಿದ್ರು? ಒಂದು, ಅವರು ಮನವಿ ಕೊಟ್ಟು ಸರ್ಕಾರಕ್ಕೆ ಟೈಮ್ ಕೊಟ್ಟಿದ್ದಾರೆ, ಗಡುವು ಕೊಟ್ಟಿದ್ದಾರೆ. ಆ ಗಡುವು ಒಳಗಡೆ ಮಾಡಕ್ ಆಗದೆ ಇದ್ಮೇಲೆ ಇವ್ರು ಯೋಗ್ಯರೇ ಇಲ್ಲ, ಅನಾರೋಗ್ಯರು. ಮತ್ತೆ ಮೂರು ಪಕ್ಷದವರು ಕೂಡ ಸರ್ ವೇಸ್ಟ್ ಬಾಡಿಗಳು. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಅವರು ಪಿಜ್ಜಾ ಬರ್ಗರ್ ತಿನ್ನಕ್ ಲಾಯಕು, ಮುದ್ದೆ ತಿನ್ನಕ್ ಲಾಯಕ್ಕಿಲ್ಲ. ನನ್ ಬೇವರ್ಸಿ ನನ್ನ ಮಕ್ಕಳು ಸರ್. ನಿಜ ಸರ್, ನಮ್ಗೆ ಅಷ್ಟು ಹೊಟ್ಟೆ ಉರಿತದೆ. ಇವತ್ತು ಕನ್ನಡ ನಾಡಿಗೋಸ್ಕರ ಸಾವಿರಾರು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ದಿನ ಹಳ್ಳಿಲಿರುವಂತ ಕಾರ್ಯಕರ್ತರು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ದಯವಿಟ್ಟು ಆದಷ್ಟು ಬೇಗ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು. ಇಲ್ದ ಇದ್ರೆ ಸಾವಿರಾರು ಹೆಣ್ಮಕ್ಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಅದನ್ನ ಈಗಲೇ ಮನವಿ ಮಾಡ್ತಾ ಇದೀವಿ ಎಲ್ರಿಗೂ, ರಾಜ್ಯ ಸರ್ಕಾರಕ್ಕೆ ತಿಳ್ಕೊಳ್ಳಿ. ಸರ್ ಒಂದ್ ನಿಮಿಷ, ನಾವು ಕನ್ನಡಿಗರು ವೋಟ್ ಹಾಕಿದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋದು, ಇನ್ನೊಬ್ಬ ಆಗೋದು. ನಾವು ಹಾಕ್ಲಿಲ್ಲ ಅಂದ್ರೆ ಅವ್ರು ಮುಂದಕ್ಕೆ ಬರಲ್ಲ, ವೋಟಲ್ಲಿ ಗೆಲ್ಲಲ್ಲ. ಆಯ್ತಾ? ಅದಿರ್ಲಿ, ಅದೊಂದು ಪಕ್ಕಕ್ಕೆ ಇರೋಣ. 2018ರಲ್ಲಿ ನಮಗೆ ಬರ್ದು ಕೊಟ್ರು ಏನಂತ, 60% ಅಂತ. ಎಲ್ರಿ ಸ್ವಾಮಿ ಕೊಟ್ಟಿದ್ದಾರೆ, ಜಾರಿಗೆನೆ ತಂದಿಲ್ಲ. ಜಾರಿಗೆ ಬರಬೇಕು, ಜಾರಿಗೆ ಬಂದ್ರೇನೆ ಮಾತಾಡೋದು, ಏನೇ ಇಲ್ಲ. ಈಗ ಒಂದ್ ನಿಮಿಷ, ನಮ್ಮ ನಾರಾಯಣ ಗೌಡ್ರು ಎಷ್ಟು ಕಷ್ಟ ಬಿದ್ದು ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅವ್ರನ್ನೇನಕ್ಕೆ ಅವರು ಅರೆಸ್ಟ್ ಮಾಡ್ಬೇಕಾಗಿ 14 ದಿವಸ ಸರ್, ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ, ತಮಗೆ ತಾವು ಕನ್ನಡ ಸಂಘದಿಂದ ಕೃತಜ್ಞತೆ ಕೇಳಿಕೊಳ್ಳುತ್ತೇವೆ. ನಮ್ಮ ರಿಪಬ್ಲಿಕ್ ಚಾನಲ್ ಮೂಲಕ ನಿಮಗೆ ಇದನ್ನು ತಿಳಿಸುತ್ತಿದ್ದೇವೆ. ದಯಮಾಡಿ ಇವಾಗ ಏನು ಹೋರಾಟ ಮಾಡ್ತಿದ್ದಾರೆ, ನಮ್ಮ ಯಾರನ್ನು ಕನ್ನಡ ಪರ ಕೂತಿದ್ದಾರೆ ಅವ್ರನ್ನೆಲ್ಲ ಇಮ್ಮಿಡಿಯೇಟಾಗಿ ನೀವು ಕರ್ಕೊಂಬಂದುಬಿಟ್ಬಿಟ್ಟು ಕನ್ನಡಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ಘೋರ ಹೋರಾಟ ನಡೆದು ಇದು ಮುಂದುವರಿಯುತ್ತದೆ. ತಾವು ಗೌರ್ಮೆಂಟಿಗೋಸ್ಕರ ಮಾಡುವುದು ಬೇಕಾಗಿ. ಇಲ್ಲ, ಒಂದು ಚಿಕ್ಕ ಇದು ಶೆಟ್ರೆ, ನಿನ್ನೆ ಇದೆಲ್ಲ ಆಯ್ತಲ್ಲ, ಸಾಯಂಕಾಲ ಮನೆಗೆ ಹೋಗ್ತಿರುವಾಗ, ಇಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತಿರುವಾಗ MG ರೋಡು, ಕಮರ್ಷಿಯಲ್ ಸ್ಟ್ರೀಟ್ ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ನೋಡ್ತಿದ್ದೆ, ಯಾಕೆ ಇಷ್ಟು ಕೋಪ ನಮ್ಮ ಕನ್ನಡಿಗರಂತ. ಎಲ್ಲ ಬೋರ್ಡಲ್ಲೂ 50% ರೂಲ್ ಇತ್ತು ಮುಂಚೆ 50-60 ಆಯಿತು. ಬಟ್ ನೀವು ಬೋರ್ಡಲ್ಲಿ ನೋಡಿದ್ರೆ ಅದಿರೋದು 10%ಇಂದ ಕಡಿಮೆ ಇದೆ. 10%. ಹಾಂ, ಇವತ್ತು ಯಾಕೆಂದ್ರೆ ಎಲ್ಲ ಮಾಲ್ಗಳಲ್ಲಿ ಕುಂತಿದಾರಲ್ಲ ಸರ್ ಕಲಿಗಳು, ಅವ್ರದ್ದೇ ಮಾಲ್ಗಳು. ಯಾರ್ದು ಮಾಲು? ಯಾರ್ದು ಇದಾರಲ್ಲ, ಇಲ್ಲಿ ಉಪಮುಖ್ಯಮಂತ್ರಿದು ಒಂದಿದೆ, ಇನ್ನೊಬ್ರದ್ದು ಇದೆ, ವಿರೋಧ ಪಕ್ಷದವ್ರಿದೆ, ಎಲ್ಲರದು ಅವ್ರದ್ದೇ ಮಾಲು. ಅವ್ರ ಮಾಲಲ್ಲಿ ಹಾಕಿಲ್ಲ. ಕೇಳಿ ಸರ್, ಸುಮ್ಮನೆ ಕಣ್ಣೋರ್ಸೋಂಥ ತಂತ್ರ ಬೇಡ ಇವ್ರದ್ದು. ಒಂದಂತೂ ತಿಳ್ಕೊಳ್ಳಿ ಸರ್, ಏನಾಗಿದೆ ಗೊತ್ತಾ, ಇಲ್ಲಿ ಈ ಪಕ್ಷದವ್ರಿಗೆ ಮೊದಲನೇದಾಗಿ ನಾನು ಎಲ್ಲ ಕನ್ನಡ ಸಂಘಟನೆಯವ್ರಿಗೆ ಮನವಿ ಮಾಡ್ಕೊಳ್ತೀನಿ. ನಾನು ಕರ್ನಾಟಕದ ಒಬ್ಬ ಮಾಮೂಲಿ ಪ್ರಜೆ ಆಗ್ತಾವೆ, ನಾನು ಮನವಿ ಮಾಡ್ಕೊತೀನಿ. ತಾವೆಲ್ಲರೂ ಏನು ಎಲ್ಲ ಸಂಘಟನೆಗಳು ಒಡೆದೋಗಿದ್ರೆ ನಾಯಕರುಗಳು ಒಟ್ಟಿಗೆ ಬಂದು ನಿಂತ್ಕೊಳ್ಳಿ. ಈ 3 ಪಕ್ಷದವರು ಉಚ್ಚವಿಸಲಿಲ್ಲ ಅಂತಂದ್ರೆ ಹುಷಾರು ಭಾಷೆ ಲೈವ್ ಶೋ ಅಣ್ಣ. ಇಲ್ಲ ಸರ್, ನಾನು ಹೇಳ್ತಿರೋದು ಈ 3 ಜನ ನಾವು ಹೆಂಗೆ ಆರಿಸ್ಬೋದು. ಎಲ್ಲ ನಾಯಕರು ಕನ್ನಡ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು. ಬಿಜೆಪಿ ಅವರು ನೀವು ಒಂದ್ ಮಾತು ಹೇಳಿದ್ರಿ, ನಿನ್ನೆ ನೀವು ಮನೆಗೆ ಹೋಗ್ಬೇಕಾದ್ರೆ ನೋಡಿದ್ರಿ ಎಲ್ಲ ಪೀಸ್ ಮಾಡಿದ್ರು ಅಂತ. ನಮ್ಮ ಎಲ್ಲ ಪೀಸ್ ಆಗಿತ್ತಲ್ವಾ. ನಮ್ಮ ಶಾಲುಲಿದೆ ಏನು ಅಂದ್ರೆ ಹಳದಿ ಕೆಂಪು ಇದೆ, ಒಂದು ಶಾಂತಿ, ಇನ್ನೊಂದು ಕ್ರಾಂತಿ. ಅರ್ಥ ಆಯ್ತಾ? ನಾವು ಇಷ್ಟು ದಿವಸ ಅವ್ರು ಏನ್ ಜಾರಿಗೆ ಮಾಡಿದ್ದಾರೆ, ನಾವು ಶಾಂತಿಯಿಂದನೇ ಬಂದಿದೀವಿ. ಓಕೆನಾ? ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ಕೂಡ ಕನ್ನಡ ಅಂತ ಬರ್ತಾರೆ. ಬಂದ್ಮೇಲೆ ಯಾವುದೇ ಒಂದು ಇದು ಮಾಡಲ್ಲ. ಕನ್ನಡಿಗರು ರೋಸತ್ತ ಹೋಗಿದ್ದಾರೆ. ಅದರಿಂದನೇ ನಿನ್ನೆ ಕ್ರಾಂತಿ ಆಗಿರೋದು. ಸತತ 5 ವರ್ಷದಿಂದ ನಮ್ಮ ಸಂಘಟನೆ KR ಪುರಂ, ಕಲಾಸಿಪಾಳ್ಯ, ಇಂದಿರಾನಗರ್, HSR ಲೇಔಟ್, ಯಲಹಂಕ, ಸಾಕರ್ ನಗರ, ಪ್ರತಿಯೊಂದು ಇದ್ರಲ್ಲೂ ನಾವು ಕನ್ನಡ ಅಭಿಯಾನ ಮಾಡ್ಕೊಂಡ್ ಬಂದಿದೀವಿ. ಯಾವ್ದ್ರ ಮುಖಾಂತರ ಅಭಿಯಾನ ಮಾಡಿದೀವಿ? ಹೂ ಕೊಟ್ಕೊಂಡು ಹೇಳ್ಕೊಂಡ್ ಬಂದಿದೀವಿ. ನಾವು BBMP ಪ್ರತಿ ಇಟ್ಕೊಂಡು ನಿನ್ನೆ ಹೋಮ್ ಮಿನಿಸ್ಟರ್ ಒಂದು ಮಾತಾಡ 60% ಕನ್ನಡ ಹಾಕಿ 40% ಇಂಗ್ಲಿಷ್ ಹಾಕಿ ಅಂತ ಕೇಳ್ಕೊಂಡು ಹೂ ಕೊಟ್ಕೊಂಡು ಎಲ್ಲರಿಗೂ ಪ್ರತಿ ಒಂದು ಅಂಗಡಿಗಳು ಕೇಳ್ಕೊಂಡ್ ಬಂದಿದೀವಿ. ಯಾವಾಗ ಮಾಡಿದ್ವಿ? 5 ವರ್ಷದಿಂದ ಇದೆ, ನಮ್ಮ ಹತ್ರ ದಾಖಲೆಗಳಿದೆ. ಯಾಕೆ ಮಾಡಿಲ್ಲ ಶೆಟ್ರೆ? ಈಗ ನನಗೆ